ಬಂಧುಗಳೇ ನಮಸ್ಕಾರ. ನಾನು ಮಂಜುನಾಥ್ ಗೌಳಿ, ಸೊಂಡ್ರು ತಾಲೂಕು ಅಧ್ಯಕ್ಷರು, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ನೀವು ನೋಡ್ತಿರ್ಬೋದು, ಇಲ್ಲಿ ಸಂಡೂರು ಹೊಸಪೇಟೆ ದಾರಿಯಲ್ಲಿ, ಅಂದರೆ ಹೊಸಪೇಟೆ ಚೆಕ್ ಪೋಸ್ಟಲ್ಲಿ DMG ಅವ್ರದ್ದು ಅನ್ಕೊಂತೀರಿ. ಇದು ಮೋಸ್ಟ್ಲಿ ಭೂ ಮತ್ತು ಗಣಿ ಇಲಾಖೆ ಅವ್ರದ್ದು. ಇದು ಒಂದೇ ಚೆಕ್ ಪೋಸ್ಟ್ ಇರೋದ್ರಿಂದ ನೋಡಿ, ಎಲ್ಲ ಬೂತ್ಗಳೆಲ್ಲ ಖಾಲಿ ಇದ್ದಾವೆ. ಇಲ್ಲಿ ಸಿಬ್ಬಂದಿಗಳು ಕೂಡ ಹಾಕಿಲ್ಲ, ಏನೂ ಇಲ್ಲ. ಹಾಗಾಗಿ ಇಷ್ಟೊಂದು ಟ್ರಾಫಿಕ್ ಆಗಿದೆ. ಇಲ್ಲಿ ಈ ಭಾಗದಲ್ಲಿ ಟರ್ನಿಂಗ್ ಬೇರೆ ಜಾಸ್ತಿ ಇದ್ದಾವೆ. ಹಾಗಾಗಿ ಆಕ್ಸಿಡೆಂಟ್ ಏನಾದರೂ ಆಯಿತು ಅಂದರೆ ಇದಕ್ಕೆ ಯಾರು ಜವಾಬ್ದಾರರು? ಗಣಿ ಮತ್ತು ಭೂ ಇಲಾಖೆಯವರು ನೋಡಿ, ಇದು ಕೂಡ ಖಾಲಿ ಇದೆ, ಸಿಬ್ಬಂದಿಗಳು ಯಾರೂ ಇಲ್ಲ. ಇದು ಕ್ಲೋಸ್ ಮಾಡಿದ್ದಾರೆ. ಇವ್ರಿಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟವ್ರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದೇನು ಟರ್ನಿಂಗಲ್ಲಿ KSRTC ಬಸ್ಗಳು ಬಂದರೂ ಕೂಡ ಟರ್ನ್ ಮಾಡೋಕ್ಕಾಗಲ್ಲ. ಎರಡು ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ ರೋಡ್ನಲ್ಲಿ. ಒಂದೇ ಚೆಕ್ ಪೋಸ್ಟ್ನಲ್ಲಿ ಎಷ್ಟು ಅಂತ ತಪಾಸಣೆಗಳನ್ನ ಮಾಡಿ ಕಳಿಸ್ಬೋದು. ಸಾಕಷ್ಟು ಗಾಡಿಗಳು ಸುಮಾರು ಈಗ ಹೊಸಪೇಟೆ ಬೈಪಾಸ್ ಏನಿದೆಯೋ ಆ ಬೈಪಾಸಿಂದ ಹಿಡಿದು ಸುಮಾರು 1.5-2 ಕಿಲೋಮೀಟರ್ ದೂರದವರೆಗೂ ಗಾಡಿಗಳು ನಿಂತಿದ್ದಾವೆ. ಅಂದರೆ ಕಣಿವರಾಯನ ಗುಡಿ ದಾಟಿ ನಿಂತ್ಕೊಂಡಿದ್ದಾವೆ. ಇಲ್ಲಿ ಹೋಮ್ ಗಾರ್ಡು ಅವರು ಒಬ್ಬರೇ ಇದ್ದಾರೆ. ಇಲ್ಲಿ ಇದಕ್ಕೆ ನಾನು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನೀವು ನೋಡ್ಬೋದು, ಇವರೇನೋ ಇಲ್ಲೇ ಡ್ಯೂಟಿ. ನಿಮ್ಮ ಹೆಸರೇನು? ತಿಪ್ಪಣ್ಣ ರೀ. ನಮ್ದು ತಿಪ್ಪಣ್ಣ. ನಾವು ನೀರು ತುಂಬಕ ಬಂದಿವಿ. ಅಲ್ಲ, ಯಾವುದೇ ಇರಲಿ, ಇದನ್ನ DC ಅವರು ಮತ್ತೆ SP ಅವರು ಗಮನ ಹರಿಸ್ತಾರೆ. ಇದ್ರ ಬಗ್ಗೆ ನೀವು ಟೆನ್ಷನ್ ತಗೋಬೇಡ್ರಿ. ತಮ್ಮ ಹೆಸರು ತಿಪ್ಪಣ್ಣ ಅಂತೇಳಿ. ಇಲ್ಲಿ ಡ್ಯೂಟಿ ಐತಾ ಇಲ್ಲ? ಇಲ್ಲಿ ಡ್ಯೂಟಿ ಇಲ್ಲ ನಿಮ್ದು. ಇಲ್ಲಿ ಹಾಕಿದ್ದೀರಾ ನೀವು? ನೀರು ತುಂಬಕ್ಕೆ ಬಂದಿವಿ. ನೀರು ತುಂಬಕ್ಕೆ ಬಂದಿದ್ದೀರಾ? ಹೌದಾ? ಓಕೆ. ಅಲ್ಲ, ನಿಮ್ದು ಈಗ ಆ ಕಡೆ ಚೆಕ್ ಪೋಸ್ಟ್ ಎಲ್ಲ ಕ್ಲೋಸ್ ಮಾಡಿದ್ದೀರಾ, ಬೂತ್ಗಳೆಲ್ಲ? ಅಲ್ಲ, ಯಾವಾಗ ಬರ್ತಾರೆ? ಡ್ಯೂಟಿ ಟೈಮಿಂಗ್ ಏನು ನಿಮ್ದು ಡ್ಯೂಟಿ ಟೈಮಿಂಗ್ ಏನು? A ಶಿಫ್ಟ್ B ಶಿಫ್ಟ್ ಅಲ್ಲ, ಇಲ್ಲಿ 3 ಇದಾವೆ. ಒಂದೇನೋ A ಬ್ರಿಡ್ಜ್ ಪ್ರಾಬ್ಲಮ್ ಆಗಿದೆ ಅಂತ ಬಿಟ್ಟಿದ್ದೀರಾ. 2 ಕ್ಲಿಯರ್ ಚೆನ್ನಾಗಿದ್ದಾವೆ. ಹಲೋ, ತಮ್ಮ ಹೆಸರು? ಅಲ್ಲ ಹೇಳಿ ಸರ್. ಸರ್ ಮಂಜುನಾಥ್ ಸರ್. ಹಲೋ, ಯಾರು ನೀವು? ನಾವು ಮಂಜುನಾಥ್ ಗೌಳಿ ಅಂತೇಳಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು, ಸಂಡೂರು ತಾಲೂಕು ಅಧ್ಯಕ್ಷರು ನಾವು. ಇಲ್ಲಿ ಚೆಕ್ ಪೋಸ್ಟ್ನಲ್ಲಿ ಫುಲ್ಲು ಟ್ರಾಫಿಕ್ ಇದೆ. ಒಂದೇ ಒಂದು ಚೆಕ್ ಪೋಸ್ಟ್ ಇರೋದ್ರಿಂದ ಹಾಗಾಗಿ ಇಲ್ಲಿ ಟ್ರಾಫಿಕ್ ಆಗೋ ಸಾಧ್ಯತೆ ಕೂಡ ಇದ್ದಾವೆ. ಇದಕ್ಕೆಲ್ಲ ಯಾರು ಜವಾಬ್ದಾರರು? ಟ್ರಾಫಿಕ್ ಆಗಿ ಆಕ್ಸಿಡೆಂಟ್ ಆಯಿತು ಅಂದರೆ ಯಾರು ಜವಾಬ್ದಾರರು ಇದಕ್ಕೆ ಅಂತ? ಅಲ್ಲ, ಉಪಾಧ್ಯಕ್ಷರ? ನೀವು ಉಪಾಧ್ಯಕ್ಷರ ಅಂದರೆ ಜಿಲ್ಲಾ ಉಪಾಧ್ಯಕ್ಷರಾ? ಓ, ನಮಸ್ಕಾರ ಅಣ್ಣ. ಇದ್ರ ಬಗ್ಗೆ ಏನು ನೀವೇನು ಕೇರ್ ಮಾಡ್ತಾ ಇಲ್ವಾ ಹೆಂಗೆ? ಹಾಂ ಹಾಂ. ಅಲ್ಲ, ಧೂಳ ಕಂಟ್ರೋಲ್ ಮಾಡಿದಿರಾ? ಈಗ ಟ್ರಾಫಿಕ್ ಕಂಟ್ರೋಲ್ ಮಾಡಬೇಕು. ಇಲ್ಲಿ ಟರ್ನಿಂಗ್ಗಳು ಜಾಸ್ತಿ ಇದಾವೆ ಮಂಜಣ್ಣ. ಟರ್ನಿಂಗ್ಗಳು ಜಾಸ್ತಿ ಇರೋದ್ರಿಂದ ಆಕ್ಸಿಡೆಂಟ್ ಏನಾದರೂ ಆಯ್ತು ಅಂದರೆ ಇದಕ್ಕೇನೋ ಭೂ ಮತ್ತು ಗಣಿ ಇಲಾಖೆಯವರು ಅವ್ರೇನಾದರೂ ಸಂಬಂಧಪಡ್ತಾರಾ ಏನೋ? ಯಾರು ಸಂಬಂಧ ಪಡ್ತಾರೆ ಇದಕ್ಕೆ? ಈಗ ಇವರೇನೋ ತಪಾಸಣೆ ಮಾಡ್ತಾ ಇದಾರಲ್ಲಣ್ಣ. ನೋಡಿ ಬಂಧುಗಳೇ, ಇಲ್ಲಿ ಇರೋದು 3 ಬೂತ್ಗಳು ಒಂದೇ ಮಾತ್ರ ಕಾರ್ಯನಿರ್ವಹಿಸ್ತಾ ಇದೆ. ಹಾಗಾಗಿ ತಮ್ಮ ಹೆಸರೇನ್ರಿ? ಸುರೇಶ್. ಅವ್ರು ಯಾಕೆ ಟೈಮ್ ಸರಿ ಬರೋಲ್ವಾ? ಟೈಮ್ ಎಷ್ಟಾಗಿದೆ ಈಗ? 12 ಗಂಟೆ ಆಗಿದೆ ಟೈಮು. ಅಲ್ಲ, ಟೈಮ್ 12 ಗಂಟೆ ಆಗಿದೆ ಈಗ. ಹಲೋ, ಹೇಳಿ ಸರ್.
ಅಲ್ಲಲ್ಲ, ನಾವು ಯಾರು ಫೋನ್ ಮಾಡಲ್ಲ, ಅದಕ್ಕೇನು ತೊಂದರೆ ಏನಿಲ್ಲ. ಇದು ದಿನನಿತ್ಯ ಸಾಕಾಗಿ ಹೋಗಿದೆ ನಮಗೆ. ಇಲ್ಲಿ ಟ್ರಾಫಿಕ್ ಆಗಿ 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 ಏನು ಹೇಳೋರಿಲ್ಲ ಕೇಳೋರಿಲ್ಲ ಇವರಿಗೆ. ನೋಡ್ರಿ, ಆದಷ್ಟು ವಿಜಯನಗರ ಜಿಲ್ಲೆ ಜಿಲ್ಲಾಧಿಕಾರಿಗಳು ಮತ್ತು SP ಆಗಿರ್ಬೋದು, ಆಮೇಲೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯವರಾಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರು ಇದ್ದರೂ ದಯವಿಟ್ಟು ನೀವು ಇದರ ಬಗ್ಗೆ ಗಮನ ಹರಿಸಬೇಕು. ಈಗ ಬೇಸಿಗೆ ಕಾಲ ಆಗಿರುವುದರಿಂದ ಗಾಡಿಗಳೆಲ್ಲ ಹೀಟಾಗಿ ಆಕ್ಸಿಡೆಂಟ್ಗಳಾಗೋ ಚಾನ್ಸಸ್ ಕೂಡ ಇದೆ. ಹಾಗಾಗಿ ಎಲ್ಲಿ ಬೇಕಲ್ಲೇ ಗಾಡಿಗಳು ನಿಂದ್ರಿಸ್ತಾ ಇದ್ದಾರೆ. ನೋಡಿ, ಸಾಧ್ಯವಾದಷ್ಟು ಟ್ರಾಫಿಕ್ನ ಕಂಟ್ರೋಲ್ ಮಾಡೋಷ್ಟು ದಯವಿಟ್ಟು ಕಂಟ್ರೋಲ್ ಮಾಡಿರಿ ಅಂತ ತಮ್ಮಗಳ ಗಮನಕ್ಕೆ ನಾನು ತರ್ತಾ ಇದ್ದೀನಿ. ಧನ್ಯವಾದಗಳು. ಏನೇ ಆಗಲಿ ಒಳ್ಳೆಯದನ್ನೇ ಮಾಡುತ್ತಲೇ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ KRS.